ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ನಿಮ್ಗೆಲ್ಲ ಬೇಜಾರಾಗಿದ್ರೆ ಏನು ಮಾಡೋದಕ್ಕಾಗಲ್ಲ. ಅಜ್ಜಿ ಮಾತಾಡೋದೇ ಹೀಗೆ, ಹಿಂದೆ ಮುಂದೆ ಬೇರೆ ಮಾತೇ ಇಲ್ಲ. ಸಂಪ್ರದಾಯ ಸಂಸ್ಕಾರನ ಎಲ್ಲಡಿಕೆ ಚೀಲದಲ್ಲಿ ಇಟ್ಕೊಂಡು ಓಡಾಡೋ ವಂಶ ನಮ್ದು. ನಮ್ಮ ಮನೇಲಿ ರೀತಿ ನೀತಿಗಳನ್ನ ಕಾಪಾಡ್ಕೊಂಡು ಅನುಸರಿಸ್ಕೊಂಡು ಬಂದ್ರೆ ಮಾತ್ರ ಅಜ್ಜಿಗೆ ಗೌರವ ಕೊಟ್ಟಂಗಾಗೋದು. ಮದ್ವೆ ಕೊಡ್ಸಿರೋ ಸೀರೆನ ಉಡ್ಸಿ ತಯಾರು ಮಾಡಿ ಅರ್ಶನ ಶಾಸ್ತ್ರಕ್ಕೆ ಬೇಕಾದ್ರೆ ಆಮೇಲೆ ರೆಡಿ ಆಗಿ ಬರ್ಲಿ. ಏನ್ ಪಾರ್ವತಿ, ಅರ್ಥ ಆಯ್ತಾ? ಮಾತಾಡು. ನಮ್ಮ ಅಜ್ಜಿ ಮಾತಾಡೋರ್ನ ನಂಬ್ತಾರೆ, ಗುಮ್ಮಂತ ಇರೋರ್ನಲ್ಲ. ಸರಿ, ಬರ್ತೀನಿ. ಒಂದ್ ನಿಮಿಷ. ಮದ್ವೆಲಿ ಯಾವುದೇ ಶಾಸ್ತ್ರ ಸಂಪ್ರದಾಯ ನಡಿಬೇಕಾದ್ರೆ ನಮ್ ರೀತಿ ರಿವಾಜಲ್ಲೇ ಆಗ್ಬೇಕು. ಹೆಣ್ಣಿನ ಕಡೆಯವರು ಹೂ ಅಂದು ಮುಂದೆ ನಡೀತಾ ಇರ್ಬೇಕು ಅಷ್ಟೇ. ಹೇಳಿದ ಅರ್ಥ ಆಯ್ತಾ? ಸರಿ. ಅಳಿ ಅಂದ್ರೆ ಏನ್ ಬೇಕಿದ್ರು ಸಂಕೋಚ ಇಲ್ಲದೆ ಕೇಳಿ. ಏನು ಬೇಡ ಮಾವ. ಲೇ ಶಿವ, ನಿಂಗೈತೆ ತಡಿಲ. ಮಾವ, ಗಂಡಿನ ಕಡೆಯವ್ರನ್ನ ವಿಚಾರಿಸ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ರು ಬೇಕಿತ್ತು. ಹೌದಾ? ಶಿವ ಮಾವ ನೋಡು, ನೀನು ಇವ್ರ ಜೊತೆನೆ ಇದ್ದು ಅವ್ರಿಗೇನೇನು ಬೇಕೋ ಎಲ್ಲ ನೋಡ್ಕೋಬೇಕು, ಗೊತ್ತಾಯ್ತಾ? ಸರಿ ಕಮ್ಮ. ನಂಗೆ ಸ್ವಲ್ಪ ಕೆಲಸ. ನಿಮ್ಗೇನೇ ಬೇಕಿದ್ರು ಅವನ್ ತವನ್ನೇ ತರ್ಸಿರ್ಲ. ಸರಿ ಗುರು, ಅವನ ಕೈಲೇ ತರಿಸ್ತೀವಿ. ಓ, ಪರವಾಗಿಲ್ಲ ಕಲ, ನಮ್ಮವ ಒಳ್ಳೆ ಚತನಾರೆ ಮಾಡವ್ರೆ. ಛತ್ರದ ರೂಮ್ ನೋಡಿ ಏನ್ ಹೇಳ್ತೀಯ ಗುರು? ಶಾಸ್ತ್ರದ ರೂಮ್ ನೋಡಿ ಹೊಗಳ್ಬೇಕು. ಅದನ್ನೆಲ್ಲ ನಿಮ್ ತವ ಮಾತಾಡಕ್ ಹಾಕಿಲ್ಲ, ಅದೆಲ್ಲ ಗುಟ್ಟಾಗಿರ್ಬೇಕು. ಮತ್ತೆ ಏನೇನ್ ಮಾಡ್ತಿದ್ದೆ ಅಂತ ತೋಟದ ಮನೇಲಿ ಗುಂಡಾಕೊಂಡಾಗ ಹೇಳ್ತಿದ್ದಲ್ಲ ಗುರು. ಹಸ್ದಾಗ ಹಲ್ಸಿನ ಹಣ್ಣು ತಿಂದೆ ಅಂತ ಹೇಳ್ಬೋದು, ಉಂಡ್ಮ್ಯಾಕೆ ಮಾವಿನ ಹಣ್ಣು ತಿಂದೆ ಅಂತ ಹೆಂಗ್ರಲ್ಲ ಹೇಳೋದು? ಹಚ್ಕೆ ಆಯ್ತದೆ. ಹಬ್ಬಬ್ಬಬ್ಬ, ಅಣ್ಣನ ಮಕ್ಕಳಲ್ಲಿ ನಾಚಿಕೆ ನೋಡ್ರು. ಗೌಡ್ರೆ, ನಿಮ್ ಗಾಡಿಲಿ ಇದ್ದಿದ್ದ ಸಾಮಾನೆಲ್ಲ ತಂದಿತ್ತೀವಿ, ಒಂದ್ಕಿಂತ ನೋಡ್ಕೊಂಬಿಡಿ ಎಲ್ಲ ಸರಿಯಾಗೈತಾ ಅಂತ. ಏಯ್, ಈ ಕೋಣೆ ಒಳಗಡೆ ಬರ್ಬೇಕಾದ್ರೆ ಡೋರ್ ನಾಕ್ ಮಾಡ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ವೇನೋ ಹೆಡ್ಡ ನಿಂಗೆ? ಕೋಣೆಗೆ ಒಂದ್ ಬಾಗ್ಲಿದ್ರೆ ಚಂದ, ನೀವು ನೋಡಿದ್ರೆ ನಾಕ್ ಮಾಡೋಣ ಅಂದಿರಲ್ಲ, ಹೆಂಗಾಗದು? ಓಹೋ ಗೌಡ್ರೆ, ತೆಪ್ಪಾಯ್ತು ಗೌಡ್ರೆ. ಏಯ್, ಬಾರಿ ಬುದ್ಧಿವಂತ ಇದೆಯಾ ಕಣ್ಲಾ ನೀನು? ಅಲೆಲೆಲೆಲೆ, ಕಲರ್ ಕಲರ್ ಮಣಿ. ಶಿವು, ಇವರು ನನ್ನ ಫ್ರೆಂಡ್ಗಳು. ಓ, ಇವ್ರಿಗೆ ಏನೇನ್ ಬೇಕೋ ಎಲ್ಲ ತಗೊಂಬಾವು. ಏ ಗೌಡ್ರೆ, ನಾನಿರೋದೇ ಅದಕ್ಕಲ್ವೇ, ನಿಮ್ಗೆ ಏನ್ ಬೇಕು ಹೇಳಿ, ಎಲ್ಲಾನು ತತ್ತೀನಿ. ಹೇಳ್ರಲ್ಲ. ನಮ್ಗೆ ಒಂದು ಲಾರಿ ಚಿನ್ನ ಬೇಕು, ತಂದು ಕೊಟ್ಟಿಯಾ? ಲಾರಿಯನ್ನು ತಗೊಬರ್ಬೋದು, ಆದ್ರೆ ಎಲ್ಲಿ ನಿಲ್ಸೋದು ಅಂತ ಯೋಚನೆ ಮಾಡ್ತೀನಿ. ಆಲೂರ ಬಾಯಿ ಮುಚ್ಕೊಳ್ಳಿ, ಸೊಳ್ಳೆ ಹೋಗ್ಬಿಟ್ಟ. ನಿಮ್ಗೇನೇನ್ ಬೇಕು ಹೇಳಿ, ಎಲ್ಲಾನು ತತ್ತೀನಿ. ನನಗೆ ಆಯ್ತು, ಎಲ್ಲ ತಕೊಬತ್ತೀನಿ. ಒಂಚೂರು ಬದಿ ಬರೋಣ. ಗೌಡ್ರೆ, ಆ ಕತ್ತುಳ್ಕಿತ್ತಲ್ಲ, ಇನ್ನೊಂದ್ ಕಿತ್ತ ಉಳ್ಕ್ ತೆಗ್ಬಿಡ್ಲ. ಕೋಪ ಮಾಡಕ್ಬಿಡಿ, ಬತ್ತೀನಿ. ಕತ್ತ ಮ್ಯಾಗೆ ಕಣ್ಣಿ ಉಂಗೆ. ಸಿತ್ತು, ಇದರಲ್ಲಿ ನೀನ್ ಹೆಸರು ಬರ್ಸಿದ್ದೀನಿ. ನಮ್ಮ ಮಾವ ನಮ್ಮಿಬ್ರಿಗೂ ಮದುವೆ ಮಾಡಿಸ್ತಾನೆ ಅಂತ. ಯಾಕೆ ರಾಣಿ ಒಬ್ಳೆ ಕೂತಿದ್ಯಾ? ಸುಸ್ತಾಯ್ತಾ? ಸುಸ್ತಾ? ಅದು ನಮ್ಮ ಫೈನಾನ್ಸ್ ಮಿನಿಸ್ಟರ್ಗೆ. ಯಾರಲ್ಲಿ ಒಂದ್ ಪ್ಲೇಟ್ ಬಿಸಿ ಬಿಸಿ ಮಸಾಲೆ ದೋಸೆ ನಂಗೆ, ಸಕ್ಕರೆ ಹಾಕಿರೋ ನಿಂಬೆ ಶರ್ಬತ್ ನಮ್ ಶಿಷ್ಯಂಗೆ. ಏನಂತ್ಯ? ನಂಗೇನು ಬ್ಯಾಡ ಗುರುವೆ. ಯಾಕೆ ಅಕ್ಕ?
ಏನಾಯ್ತು? ಮುಖ ಒಂಥರ ಇದೆ. ಹೌದು, ನಾನು ನೋಡ್ತಿದ್ದೀನಿ. ಈ ಮದ್ವೆ ಶುರುವಾದಾಗ್ಲಿಂದ ಒಂಥರ ಇದೆಯಲ್ಲ, ಯಾಕೆ? ಮಾವ ಏನಾದ್ರು ಬೈದ್ರಾ? ಅಣ್ಣನ್ ಬಿಟ್ಟು ಯಾರ ತವರು ನಾನು ಬೈಸ್ಕೊಳಕ್ಕೂ ಇಲ್ಲ, ನಾನು ಯಾರು ಬೈಯಂಗೂ ಇಲ್ಲ. ಮತ್ತೆ ಯಾಕೆ ಸುಮ್ಮನಿದ್ಯಾ? ಓ, ರತ್ನಕ್ಕನ್ ಮದ್ವೆ ಆಗಿಲ್ಲ ಅಂತನಾ? ಆಗೋದೆಲ್ಲ ಒಳ್ಳೇದಕ್ಕೆ ಬಿಡು ಶಿಷ್ಯ. ಹಾ, ನಂಗೆ ಗೊತ್ತಾಯ್ತು. ಏನ್ ಗೊತ್ತಾಯ್ತು ನಿಂಗೆ? ಏನ್ ಕೇಳಿಸ್ಕೊಂಡೆ? ಹೇಳು ರಮ್ಯಾ. ಹೇಳ್ತೀನಿ ಇರಕ್ಕ. ಅದು ಅಣ್ಣಂಗೂ ಅತ್ತಿಗೆಗೂ ಮದ್ವೆ ಆಗುತ್ತೆ ಅಂತ ಅನ್ಕೊಂಡಿದ್ವಲ್ಲ, ಅದಾಗ್ತಿಲ್ವಲ್ಲ, ಅದಕ್ಕೆ ತಾನೇ ಬೇಜಾರು. ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತ್ಯಾ? ಡೋಂಟ್ ಮರಿ. ನೀನ್ ಯೋಚನೆ ಮಾಡ್ಬೇಡ ಶಿಷ್ಯ, ಈ ಮದ್ವೆ ನಡೆಯಲ್ಲ. ಏನ್ ಮಾತಾಡ್ತಿದ್ದೀರ? ಹೇಳಿಲ್ವಾ ಮದ್ವೆ ಮನೇಲಿ ನೋಡ್ಕೊಂಡು ಮಾತಾಡಿ ಅಂತ? ನೀವಿಬ್ರು ಏನೇನೋ ಮಾತಾಡಿ ಹಾಳು ಮಾಡಬೇಡಿ. ಹಾಳು ಮಾಡೋದೆಲ್ಲ ಏನಿಲ್ಲ, ಬರೀ ಸರಿ ಮಾಡೋದಷ್ಟೇ ನನ್ನ ಕೆಲಸ. ಈ ಮದ್ವೆ ನಡೆಯಲ್ಲ. ಹೇ ಗುಂಡಕ್ಕ, ಯಾಕೆ ಹೀಗೆ ಹೇಳ್ತಿದ್ದೀರಾ? ವೆರಿ ಸ್ಯಾಂಪಲ್ಲು. ಇವಾಗ ನನ್ನ ಹತ್ತಿದ್ದಕ್ಕೆ ಬರ್ಬೇಡ, ದಯವಿಟ್ಟು ನಾನು ಏನು ಮ್ಯಾಟ್ರ್ ಹೇಳ್ತೀನೋ ಅಷ್ಟು ಮಾತ್ರ ಕೇಳಿಸ್ಕೊ. ಕಾವೇರಮ್ಮ ಅಜ್ಜಿ ಏನಂದ್ಲು? ಶಿವು, ನಿನ್ಗೆ ಪಾರು ಜೊತೆನೇ ಮದ್ವೆ ಆಗೋದು ಅಂತ. ಹೌದೋ ಇಲ್ವೋ? ಹೌದು. ಮಾಕಳಮ್ಮ ಬಲ್ಗಡೆಯಿಂದ ಪ್ರಸಾದ ಕೊಟ್ಲೋ ಇಲ್ವೋ? ಕೊಟ್ಲು. ಅಷ್ಟೇ. ದೇವ್ರಂತ ಅಜ್ಜಿ ಇಬ್ರು ಒಂದೇ ಮಾತು ಹೇಳಿರ್ಬೇಕಾರೆ ಈ ಮದ್ವೆ ಆಗಕ್ ಹೇಗ್ ಸಾಧ್ಯ? ಅಣ್ಣ ಹೇಳ್ತಾ ಇರ್ಲಿಲ್ವಾ ಮನ್ಸಿದ್ದಂಗೆ ಮಾದೇವ ಅಂತ? ಮನ್ಸಿದ್ದಂಗೆ ಮಾದೇವ ಅಂತಂದ್ರೆ ನಾವ್ ಏನ್ ಹೇಳ್ಕೋತಾ ಇರ್ತೀವೋ ಅದೆಲ್ಲ ನಡೀತಾ ಇರತ್ತಂತೆ. ದೊಡ್ಡವರೇ ಹೇಳಿಲ್ವಾ ಈ ಮದ್ವೆ ನಡೆಯಲ್ಲ ಅಂತ? ಅದಕ್ಕೂ ಮೀರಿ ಈ ಮದ್ವೆ ನಡೆಯತ್ತೆ ಅಂತ ಆದ್ರೆ ನಾವೆಲ್ಲ ಸೇರ್ಕೊಂಡು ಏನ್ ಮಾಡ್ಬೇಕು? ಟೈಮ್ ಸಿಕ್ಕಾಗೆಲ್ಲ ಈ ಛತ್ರದ ಸುತ್ತಾಕೊಂಡು ಈ ಮದ್ವೆ ನಡೆಯಲ್ಲ ಅಂತ ಹೇಳ್ತಿರ್ಬೇಕು. ಅವಾಗ ಈ ಮದ್ವೆ ಗ್ಯಾರಂಟಿ ನಡೆಯಲ್ಲ. ಶುರು ಹಚ್ಕೊ ಮತ್ತೆ. ಈ ಮದ್ವೆ ನಡೆಯಲ್ಲ, ಈ ಮದ್ವೆ ನಡೆಯಲ್ಲ, ಈ ಮದ್ವೆ ನಡೆಯಲ್ಲ, ಈ ಮದ್ವೆ ನಡೆಯಲ್ಲ. ರಾಣಿ, ತುಂಬಾ ಕೆಲಸ ಇವೆ, ಹೊರಡೋಣವಾ? ಮದುವೆ ನಡೆಯಲ್ಲ ಅಂದ್ರೇನೆ ದಿಗಿಲಾಯ್ತದೆ. ಅಣ್ಣ ಮನ್ಸೊಳಗೆ ಅದೆಷ್ಟು ಒದ್ದಾಡ್ತಾನೋ ಏನೋ. ಅಯ್ಯೋ, ಬೇಗ ಬಾ ರಾಣಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.